ನಮ್ಮ ದೈನಂದಿನ ಜೀವನವನ್ನೊಮ್ಮೆ ನೋಡಿದ್ರೆ ಎಷ್ಟೊಂದು ಕೆಲಸಗಳು ನಮಗೆ ಗೊತ್ತಿಲ್ಲದ ಹಾಗೆ ತಾವಾಗೇ ನಡೆದು ಹೋಗ್ತಿರುತ್ತೆ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದಾಗಿರ್ಬೋದು, ಆಫೀಸಿಗೆ ಹೋಗೋಕ್ಕೆ ಒಂದೇ ದಾರಿಯಲ್ಲಿ ಹೋಗೋದು, ಸಂಜೆ ಟೀ ಅಥವಾ ಕಾಫಿ ಕುಡಿಯೋದು, ಇವೆಲ್ಲ ನಮ್ಮ ದಿನಚರಿಯ ಭಾಗ ಅಷ್ಟೇ ಅಲ್ಲ, ನಮ್ಮ ಜೀವನದ ಅದೃಶ್ಯ ಅಡಿಪಾಯ ಇದ್ದ ಹಾಗೆ. ಇದನ್ನೇ ನಾವು ಹವ್ಯಾಸ ಅಂತ ಕರೆಯೋದು. ಇವು ಸುಮ್ಮನೆ ಸಣ್ಣಪುಟ್ಟ ಕೆಲಸಗಳಲ್ಲ, ಇಡೀ ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ದೊಡ್ಡ ಶಕ್ತಿಗಳು. ಹಾಗಾದರೆ ಈ ಹವ್ಯಾಸಗಳ ಹಿಂದಿನ ವಿಜ್ಞಾನವಾದರೂ ಏನು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. 2006ರಲ್ಲಿ ಡ್ಯೂಕ್ ಯೂನಿವರ್ಸಿಟಿಲಿ ನಡೆದ ಒಂದು ಅಧ್ಯಯನದಿಂದ ಒಂದು ಶಾಕಿಂಗ್ ಸತ್ಯ ಹೊರಬಿತ್ತು. ಏನಂದ್ರೆ, ನಾವು ಪ್ರತಿದಿನ ಮಾಡೋ ಕೆಲಸಗಳಲ್ಲಿ 40%ಕ್ಕಿಂತ ಹೆಚ್ಚು ಕೆಲಸಗಳು ನಾವು ಯೋಚಿಸಿ ಪ್ರಜ್ಞಾಪೂರ್ವಕವಾಗಿ ತಗೊಳ್ಳೋ ನಿರ್ಧಾರಗಳಲ್ಲವಂತೆ. ಬದಲಿಗೆ ಅವು ಕೇವಲ ಹವ್ಯಾಸಗಳು. ಅಂದ್ರೆ ಯೋಚನೆ ಮಾಡಿ ನಮ್ಮ ದಿನದ ಅರ್ಧಕ್ಕರ್ಧ ಸಮಯ ನಾವು ಆಟೋ ಪೈಲಟ್ ಮೋಡ್ನಲ್ಲಿ ಇರ್ತೀವಿ ಅಂತಾಯ್ತು. ಈ ಹವ್ಯಾಸದ ಶಕ್ತಿಗೆ ಲಿಸಾ ಆಲೆನ್ ಅನ್ನೋ ಮಹಿಳೆಯ ಕತೆಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಪಾಪ ಅವರು ವಿಪರೀತ ಸಾಲ, ಸಿಗರೇಟ್ ಸೇದೋ ಚಟ, ಸ್ಥೂಲಕಾಯ ಅಂತ ಹಲವು ಸಮಸ್ಯೆಗಳಲ್ಲಿ ಮುಳುಗೋಗಿದ್ರು. ಆದ್ರೆ ಒಂದೇ ಒಂದು ಹವ್ಯಾಸವನ್ನ ಬದಲಾಯಿಸಬೇಕು ಅಂತ ದೃಢವಾಗಿ ನಿರ್ಧರಿಸಿದ್ರು. ಅದು ಧೂಮಪಾನ. ಅದನ್ನ ಬಿಟ್ಟು ಓಡೋದಕ್ಕೆ ಶುರು ಮಾಡಿದ್ರು. ಆ ಒಂದೇ ಒಂದು ಬದಲಾವಣೆ ಡಾಮಿನೋ ಎಫೆಕ್ಟ್ ಥರ ಅವರ ಜೀವನದ ಪ್ರತಿಯೊಂದು ಭಾಗದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿ ಅವರ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು. ಸರಿ, ಒಂದೇ ಒಂದು ಹವ್ಯಾಸದಿಂದ ಇಷ್ಟೆಲ್ಲ ಬದಲಾವಣೆ ತರೋಕ್ಕೆ ಹೇಗ್ ಸಾಧ್ಯ? ನಮ್ಮ ಮೆದುಳು ಇಷ್ಟೊಂದು ಶಕ್ತಿಯುತವಾದ ಆಟೋಮ್ಯಾಟಿಕ್ ಆದ ರೂಟೀನ್ಗಳನ್ನ ಹೇಗೆ ರೂಪಿಸುತ್ತೆ? ಇದರ ಹಿಂದಿನ ಸೈನ್ಸ್ ಅರ್ಥ ಮಾಡ್ಕೊಂಡ್ರೆ ನಮಗೂ ಇದು ಸಾಧ್ಯ. ಬನ್ನಿ ಆ ಪ್ರಕ್ರಿಯೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. MITಯ ಸಂಶೋಧಕರು ಹೇಳೋ ಪ್ರಕಾರ ಪ್ರತಿಯೊಂದು ಹವ್ಯಾಸ ಕೂಡ ಒಂದು ಸರಳವಾದ ನ್ಯೂರಾಲಜಿಕಲ್ ಪ್ಯಾಟರ್ನ್ ಮೇಲೆ ಕೆಲಸ ಮಾಡುತ್ತೆ. ಇದಕ್ಕೆ ಅವರು ಹ್ಯಾಬಿಟ್ ಲೂಪ್ ಅಥವಾ ಹವ್ಯಾಸದ ಚಕ್ರ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 3 ಭಾಗಗಳಿವೆ. ತುಂಬಾ ಸಿಂಪಲ್ ಇದು. ಮೊದಲನೇದು ಕ್ಯೂ ಅಂದ್ರೆ ಪ್ರಚೋದಕ. ಇದು ನಮ್ಮ ಮೆದುಳಿಗೆ ಹೇ, ಆ ಹವ್ಯಾಸ ಶುರು ಮಾಡೋ ಟೈಮ್ ಬಂತು ಅಂತ ಸಿಗ್ನಲ್ ಕೊಡುತ್ತೆ. ಎರಡನೇದು ರೂಟೀನ್ ಅಂದ್ರೆ ನಾವು ಮಾಡುವ ಕೆಲಸ ಅಥವಾ ನಡವಳಿಕೆ. ಇನ್ನು ಮೂರನೇದು ರಿವಾರ್ಡ್ ಅಂದ್ರೆ ಪ್ರತಿಫಲ. ಈ ರಿವಾರ್ಡ್ ಸಿಕ್ಕಾಗ ಮೆದುಳಿಗೆ ಖುಷಿಯಾಗುತ್ತೆ ಮತ್ತು ಈ ಚಕ್ರವನ್ನ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಕ್ಯೂ, ರೂಟೀನ್, ರಿವಾರ್ಡ್ ಇದೇ ನೋಡಿ ಹವ್ಯಾಸದ ಮೂಲ ಸೂತ್ರ. ಆದ್ರೆ ಕೇವಲ ಈ 3 ಸ್ಟೆಪ್ಸ್ ಮಾತ್ರ ಈ ಚಕ್ರಕ್ಕೆ ಇಷ್ಟೊಂದು ಪವರ್ ಕೊಡುತ್ತಾ? ಇದನ್ನ ಯಾಕೆ ನಾವು ನಿಲ್ಸಕ್ಕಾಗಲ್ಲ? ಯಾಕೆ ಇದು ಅಷ್ಟು ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ? ಯಾಕಂದ್ರೆ ಇದರ ಹಿಂದೆ ಇನ್ನೊಂದು ಪ್ರಬಲವಾದ ಶಕ್ತಿ ಕೆಲಸ ಮಾಡ್ತಿದೆ. ಅದೇ ಈ ಚಕ್ರದ ನಿಜವಾದ ಇಂಜಿನ್. ನೋಡಿ, ಈ ಕ್ಯೂ, ರೂಟೀನ್, ರಿವಾರ್ಡ್ ಮಾಡೆಲಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಿಸ್ಸಿಂಗ್ ಆಗಿದೆ. ಆ ಒಂದು ಅಂಶ ಇಲ್ಲದೆ ಹೋದ್ರೆ ಯಾವುದೇ ಹವ್ಯಾಸ ಅಷ್ಟು ಗಟ್ಟಿಯಾಗಿ ನಮ್ಮಲ್ಲಿ ಬೇರೂರೋದೇ ಇಲ್ಲ. ಅದೇನು ಅಂತ ಈಗ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಜ್ಞಾನಿಗಳು ಜೂಲಿಯೋ ಅನ್ನೋ ಒಂದು ಕೋತಿ ಮೇಲೆ ಮಾಡಿದ ಪ್ರಯೋಗವನ್ನ ನೋಡೋಣ. ಅದಕ್ಕೆ ಸ್ಕ್ರೀನ್ ಮೇಲೆ ಕೆಲವು ಚಿತ್ರಗಳು ಬಂದಾಗ ಇದು ಕ್ಯೂ, ಒಂದು ಲಿವರ್ ಎಳೆದ್ರೆ ಇದು ರುಟೀನ್, ಅದಕ್ಕೆ ಸಿಹಿಯಾದ ಜ್ಯೂಸ್ ಇದು ರಿವಾರ್ಡ್ ಸಿಕ್ತಿತ್ತು. ಹೀಗೆ ಅದಕ್ಕೊಂದು ಸರಳವಾದ ಹವ್ಯಾಸವನ್ನ ಕಲಿಸಲಾಯಿತು. ಆದರೆ ದಿನಗಳು ಕಳೆದಂತೆ ವಿಜ್ಞಾನಿಗಳು ಒಂದು ಆಶ್ಚರ್ಯಕರವಾದ ಬದಲಾವಣೆಯನ್ನ ಗಮನಿಸಿದ್ರು. ಕೋತಿಯ ಮೆದುಳು ಜ್ಯೂಸ್ ಸಿಕ್ಕಾಗ ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ಸ್ಕ್ರೀನ್ ಮೇಲೆ ಆ ಚಿತ್ರಗಳು ಕಾಣಿಸ್ಕೊಂಡ ತಕ್ಷಣವೇ, ಅಂದ್ರೆ ಕ್ಯೂ ಸಿಕ್ಕಿದ ತಕ್ಷಣವೇ ಸಂತೋಷ ಪಡೋಕ್ ಶುರು ಮಾಡಿತ್ತು. ಇದರರ್ಥ ಮೆದುಳು ಆ ರಿವಾರ್ಡ್ ಸಿಗುತ್ತೆ ಅಂತ ಮೊದಲೇ ನಿರೀಕ್ಷೆ ಮಾಡ್ತಾ ಇತ್ತು. ಈ ನಿರೀಕ್ಷೆ ಇದೆಯಲ್ಲ, ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದನ್ನೇ ಕ್ರೇವಿಂಗ್ ಅಥವಾ ಕನ್ನಡದಲ್ಲಿ ಹಂಬಲ ಅಂತ ಕರೆಯೋದು. ಕ್ಯೂ ಕಾಣಿಸ್ದ ತಕ್ಷಣ ನಮ್ಮ ಮೆದುಳು ಆ ರಿವಾರ್ಡ್ಗಾಗಿ ಹಂಬಲ್ಸೋಕೆ ಶುರು ಮಾಡುತ್ತೆ. ಈ ತೀವ್ರವಾದ ಹಂಬಲವೇ ನಮ್ಮನ್ನು ಆ ರೂಟೀನ್ ಮಾಡುವಂತೆ ಮತ್ತೆ ಮತ್ತೆ ಒತ್ತಾಯಿಸುತ್ತೆ. ಸರಿ, ಈಗ ನಮಗೆ ಹವ್ಯಾಸ ಹೇಗೆ ಕೆಲಸ ಮಾಡುತ್ತೆ, ಅದರ ಹಿಂದಿನ ಅಸಲಿ ಶಕ್ತಿ ಏನು ಅಂತ ಗೊತ್ತಾಯಿತು. ಹಾಗಾದರೆ ನಮಗೆ ಬೇಡವಾದ ಕೆಟ್ಟ ಹವ್ಯಾಸಗಳನ್ನು ಬದಲಾಯಿಸೋದು ಹೇಗೆ? ಅದಕ್ಕೊಂದು ಅದ್ಭುತವಾದ ಸರಳವಾದ ನಿಯಮವಿದೆ. ಮೊದಲು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಳೆಯ ಹವ್ಯಾಸಗಳು ನಮ್ಮ ಮೆದುಳಿನಲ್ಲಿ ಅಳಿಸಲಾಗದಂತೆ ಪದಿವಾಗಿರುತ್ತವೆ. ಅದನ್ನು ನಾವು ಪೂರ್ತಿಯಾಗಿ ಡಿಲೀಟ್ ಮಾಡೋಕ್ಕೆ ಆಗಲ್ಲ. ಆದರೆ ಖಂಡಿತವಾಗಿ ಅದನ್ನ ರೀಪ್ಲೇಸ್ ಮಾಡ್ಬೋದು. ಅಂದ್ರೆ ಅದರ ಮೇಲೆ ಹೊಸ ಹವ್ಯಾಸವನ್ನ ಬರೀಬೋದು. ಇದನ್ನೇ ಹವ್ಯಾಸ ಬದಲಾವಣೆಯ ಸುವರ್ಣ ನಿಯಮ ಅಂತ ಕರೆಯೋದು. ಇದರ ತತ್ವ ಸಿಕ್ಕಾಪಟ್ಟೆ ಸಿಂಪಲ್. ಹಳೆಯ ಹವ್ಯಾಸದ ಕ್ಯೂ ಮತ್ತು ರಿವಾರ್ಡನ್ನ ಹಾಗೇ ಇಟ್ಕೊಳ್ಬೇಕು. ಆದರೆ ಅದರ ನಡುವೆ ಬರುವ ರುಟೀನನ್ನ ಮಾತ್ರ ನಮಗೆ ಬೇಕಾದ ಹಾಗೆ ಬದಲಾಯಿಸಬೇಕು. ಒಂದು ಒಳ್ಳೆ ಉದಾಹರಣೆ ನೋಡೋಣ. ಈ ಪುಸ್ತಕದ ಲೇಖಕರಿಗೆ ಮಧ್ಯಾಹ್ನ ಆಫೀಸಲ್ಲಿ ಕುಕ್ಕಿ ತಿನ್ನೋ ಹವ್ಯಾಸ ಇತ್ತು. ಇಲ್ಲಿ ಕ್ಯೂ ಏನು? ಕೆಲಸದ ಮಧ್ಯೆ ಬರುವ ಬೇಸರ. ರಿವಾರ್ಡ್ ಏನು? ಒಂದು ಸಣ್ಣ ಬ್ರೇಕ್.
ಅವರು ಕುಕ್ಕಿ ತಿನ್ನುವ ರುಟೀನ್ ಬದಲಾಗಿ ಎದ್ದು ಹೋಗಿ ಸ್ನೇಹಿತರ ಜೊತೆ ಮಾತಾಡೋ ಹೊಸ ರುಟೀನ್ ಶುರು ಮಾಡಿದ್ರು. ನೋಡಿ, ಕ್ಯೂ ಅದೇ, ರಿವಾರ್ಡ್ ಅದೇ, ಬರೀ ಮಧ್ಯದ ರುಟೀನ್ ಚೇಂಜ್ ಆಯ್ತು. ಕೆಟ್ಟ ಹವ್ಯಾಸ ತಾನಾಗೇ ದೂರವಾಯ್ತು. ಓಕೆ, ಈ ಸುವರ್ಣ ನಿಯಮ ಚೆನ್ನಾಗಿದೆ. ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಲೇಖಕರು ಒಂದು ಸರಳವಾದ 4 ಹಂತಗಳ ಒಂದು ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ. ಇದು ಯಾವುದೇ ಹವ್ಯಾಸವನ್ನ ಬದಲಾಯಿಸಲು ಒಂದು ಪ್ರಾಕ್ಟಿಕಲ್ ಗೈಡ್ ತರಹ ಕೆಲಸ ಮಾಡುತ್ತೆ. ಈ 4 ಹಂತಗಳು ಯಾವೆಂದರೆ, ಮೊದಲು ರೂಟೀನ್ ಯಾವುದು ಅಂತ ಗುರುತಿಸೋದು. ಎರಡನೇದು, ಯಾವ ರಿವಾರ್ಡ್ಗಾಗಿ ಈ ರೂಟೀನ್ ಮಾಡ್ತಿದ್ದೀವಿ ಅಂತ ಪ್ರಯೋಗ ಮಾಡಿ ನೋಡೋದು. ಮೂರನೇದು, ಆ ಹವ್ಯಾಸದ ಹಿಂದಿನ ಅಸಲಿ ಕ್ಯೂ ಯಾವುದು ಅಂತ ಕಂಡುಹಿಡಿಯೋದು. ಕೊನೆಯದಾಗಿ, ಒಂದು ಸ್ಪಷ್ಟವಾದ ಪ್ಲಾನ್ ಮಾಡ್ಕೊಳ್ಳೋದು. ಮೊದಲನೇ ಹಂತ ಎಲ್ಲದಕ್ಕೂ ಸುಲಭ. ಯಾವ ಹವ್ಯಾಸವನ್ನ ಬದಲಾಯಿಸಬೇಕು ಅನ್ಕೊಂಡಿದೀವೋ ಅದೇ ನಮ್ಮ ರೂಟೀನ್. ಉದಾಹರಣೆಗೆ, ರಾತ್ರಿ ಮಲ್ಗೋ ಮುಂಚೆ ಗಂಟೆಗಟ್ಲೆ ಫೋನ್ ನೋಡೋದು ಅಥವಾ ಸುಮ್ಮನೆ ಏನಾದ್ರೂ ಜಂಕ್ ಫುಡ್ ತಿನ್ನೋದು. ಎರಡನೇ ಹಂತದಲ್ಲಿ ನಾವು ಸ್ವಲ್ಪ ಡಿಟೆಕ್ಟಿವ್ ಕೆಲಸ ಮಾಡಬೇಕು. ಆ ರುಟೀನ್ ನಮ್ಮ ಯಾವ ನಿಜವಾದ ಹಂಬಲವನ್ನ ತೀರಿಸ್ತಿದೆ ಅಂತ ಕಂಡುಹಿಡಬೇಕು. ಉದಾಹರಣೆಗೆ, ಕುಕಿ ತಿನ್ನೋದು ನಿಜವಾಗ್ಲೂ ಹಸಿವಿಗಾಗಿನಾ ಅಥವಾ ಸುಮ್ಮನೆ ಬೋರ್ ಆಗ್ತಿದೆ ಅಂತನಾ? ಇದನ್ನ ತಿಳಿಯೋಕೆ ಬೇರೆ ಬೇರೆ ರಿವಾರ್ಡ್ಗಳನ್ನ ಟ್ರೈ ಮಾಡಿ ನೋಡಿ. ಒಂದಿನ ಕಾಫಿ ಕುಡೀರಿ, ಇನ್ನೊಂದಿನ ಒಂದು ವಾಕ್ ಮಾಡಿ. ಯಾವುದು ಸಮಾಧಾನ ಕೊಡುತ್ತೆ ಅಂತ ಗಮನಿಸಿ. ಮೂರನೇ ಹಂತದಲ್ಲಿ ಹವ್ಯಾಸವನ್ನ ಟ್ರಿಗರ್ ಮಾಡೋ ಕ್ಯೂ ಯಾವುದು ಅಂತ ಪತ್ತೆ ಹಚ್ಚಬೇಕು. ಸಾಮಾನ್ಯವಾಗಿ ಎಲ್ಲ ಕ್ಯೂಗಳು ಈ 5 ವಿಷಯಗಳಲ್ಲಿ ಒಂದಾಗಿರುತ್ತೆ. ಆ ಹವ್ಯಾಸ ಮಾಡಬೇಕು ಅನ್ಸ್ದಾಗೆಲ್ಲ ಈ 5 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ನೀವು ಎಲ್ಲಿದ್ದೀರಿ? ಆಗ ಸಮಯ ಎಷ್ಟು? ನಿಮ್ಮ ಮನಸ್ಥಿತಿ ಹೇಗಿದೆ? ನಿಮ್ಮ ಜೊತೆ ಬೇರೆ ಯಾರಾದ್ರೂ ಇದ್ದಾರಾ? ಮತ್ತು ಆ ಕ್ಷಣಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ಇದನ್ನ ಕೆಡುವುದಿನ ಗಮನಿಸಿದ್ರೆ ನಿಜವಾದ ಕ್ಯೂ ಯಾವುದು ಅಂತ ಗೊತ್ತಾಗತ್ತೆ. ಇನ್ನು ಕೊನೆಯ ಹಂತ. ಈಗ ನಿಮ್ಮ ಕ್ಯೂ, ರಿವಾರ್ಡ್ ಮತ್ತು ಹೊಸ ರೂಟೀನ್ ಯಾವುದು ಅಂತ ಗೊತ್ತಾಗಿದೆ. ಈಗ ಅದಕ್ಕೊಂದು ಪಕ್ಕಾ ಪ್ಲಾನ್ ಮಾಡ್ಕೊಳ್ಬೇಕು. ಅಂದ್ರೆ, ಯಾವಾಗ ಇಂಥ ಕ್ಯೂ ಎದುರಾಗುತ್ತದೆಯೋ ಆಗ ಆ ರಿವಾರ್ಡ್ ಪಡೆಯಲು ನಾನು ಈ ಹೊಸ ರೂಟೀನ್ ಮಾಡುತ್ತೇನೆ ಅಂತ ಒಂದು ನಿಯಮ ಮಾಡ್ಕೊಳ್ಳೋದು. ಉದಾಹರಣೆಗೆ, ಮಧ್ಯಾಹ್ನ 3:30ಕ್ಕೆ ಬೋರ್ ಆದಾಗ ಕ್ಯೂ, ನಾನು ಒಂದು ಬ್ರೇಕ್ ಪಡೆಯಲು ರಿವಾರ್ಡ್, ಎದ್ದು ಹೋಗಿ ಸ್ನೇಹಿತನ ಜೊತೆ ಮಾತಾಡುತ್ತೇನೆ, ಹೊಸ ರೂಟೀನ್. ಹೀಗೆ ನಾವು ಪ್ರಜ್ಞಾಪೂರ್ವಕವಾಗಿ ಒಂದು ಹೊಸ ಹ್ಯಾಬಿಟ್ ಲೂಪ್ ಅನ್ನು ಡಿಸೈನ್ ಮಾಡಿ ಅದನ್ನ ಮತ್ತೆ ಮತ್ತೆ ಪಾಲಿಸಿದಾಗ ನಮ್ಮ ಮೆದುಳು ಅದಕ್ಕೆ ಹೊಂದಿಕೊಳ್ಳೋ ಶುರು ಮಾಡುತ್ತೆ. ಸ್ವಲ್ಪ ಸಮಯದ ನಂತರ ಈ ಹೊಸ ರುಟೀನ್ ಕೂಡ ಹಳೆಯ ಕೆಟ್ಟ ಹವ್ಯಾಸದಷ್ಟೇ ಸಹಜವಾಗಿ ಆಟೋಮ್ಯಾಟಿಕ್ ಆಗ್ಬಿಡುತ್ತೆ. ಕೊನೆಯದಾಗಿ, ಈ ಪುಸ್ತಕದ ಈ ಒಂದು ಮಾತು ತುಂಬಾ ಶಕ್ತಿಯುತವಾಗಿದೆ. ಹವ್ಯಾಸಗಳನ್ನ ಬದಲಾಯಿಸಬಹುದು ಅಂತ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಹವ್ಯಾಸದ ಶಕ್ತಿಯನ್ನ ಅರಿಯೋದು ಸುಲಭ ಆಗತ್ತೆ. ಆಮೇಲೆ ನಮ್ಮುಂದೆ ಉಳಿದಿರೋ ಒಂದೇ ಆಯ್ಕೆ ಅಂದ್ರೆ ಕೆಲ್ಸ ಶುರು ಮಾಡೋದು. ಹವ್ಯಾಸಗಳು ನಮ್ಮ ಹಣೆಬರಹ ಅಲ್ಲ, ಅವುಗಳನ್ನ ನಾವು ಬದಲಾಯಿಸಬಹುದು. ಈ ಬದಲಾವಣೆಯ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಈಗ ನಮ್ಮ ಮುಂದಿರೋ ಪ್ರಶ್ನೆ ಒಂದೇ, ಯಾವ ಹವ್ಯಾಸದಿಂದ ಈ ಬದಲಾವಣೆಯನ್ನ ಶುರು ಮಾಡೋಣ?